ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ. ಇವತ್ತು ರಂಜಾನ್ನ ಮೊದಲನೇ ಉಪವಾಸದ ದಿನ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳ್ತಾ, ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ನಮ್ಮ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ. ಏನಪ್ಪ ಅಂದರೆ, ನಮ್ಮ ಸನ್ನವಾಡಿ ರಸ್ತೆ ಮುಳುಬಾಗಿಲು ಹೊಸದಾಗಿ ಅದ್ದೂರಿಯಾಗಿ ಪ್ರಾರಂಭವಾಗ್ತಿರುವಂತಹ ನಮ್ಮ MVS ಸೂಪರ್ ಮಾರ್ಟ್, ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು, ನಾವು ದಿನನಿತ್ಯ ಕೂಡ ಯೂಸ್ ಮಾಡುವಂತಹ ಎಲ್ಲ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಮ್ಮ MVS ಸೂಪರ್ ಮಾರ್ಟ್ನಲ್ಲಿ ದೊರೆಯುತ್ತದೆ. ಅದರ ಜೊತೆಗೆ ಈ MVS ಮಾರ್ಟ್ನ ಮಾಲೀಕರಿಗೆ ನಾನು ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ನಮ್ಮ ಮುಳುಬಾಗಿಲಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೂಪರ್ ಮಾರ್ಟ್ನ ಪ್ರಾರಂಭೋತ್ಸವದ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸುದ್ದಿ, ಮುಳುಬಾಗಿಲು ತಾಲೂಕಿನ ಜನತೆಗೆ. ಅದರ ಜೊತೆಗೆ ಈ ಸೂಪರ್ ಮಾರ್ಟ್ನಲ್ಲಿ 20 ರಿಂದ 25 ಜನ ಕೆಲಸಗಳನ್ನು ದೊರೆಯುತ್ತದೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 25 ಕುಟುಂಬಗಳನ್ನ ಕೂಡ ಅದರ ಜೊತೆಗೆ ಪಾಲನೆ ಮಾಡುವಂತಹ ಕೆಲಸವನ್ನು ಕೂಡ ನಮ್ಮ MVS ಸೂಪರ್ ಮಾರ್ಟ್ನ ಮಾಲೀಕರು ಒದಗಿಸ್ಕೊಡ್ತಿದ್ದಾರೆ. ಸಂತೋಷದ ಸುದ್ದಿ. ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಎಲ್ಲರೂ ಕೂಡ, ರೈತಾಪಿ ವರ್ಗದವರು, ದಲಿತರು, ಎಲ್ಲರೂ ಕೂಡ, ಎಲ್ಲ ವರ್ಗದ ಜನಾಂಗದವರು ಕೂಡ ಒಮ್ಮೆ ಭೇಟಿ ಕೊಡಬೇಕು. ಇದರ ಪ್ರಾರಂಭೋತ್ಸವ 3ನೇ ತಾರೀಕು 3ನೇ ತಿಂಗಳು 2025 ಸೋಮವಾರ, ಅಂದರೆ ನಾಳೆ ಅದ್ದೂರಿಯಾಗಿ ಪ್ರಾರಂಭ ಆಗಲಿದೆ. ಈ ಸೂಪರ್ ಮಾರ್ಟ್ಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ನಮ್ಮ MVSನ ಸೂಪರ್ ಮಾರ್ಟ್ನ ಮಾಲೀಕರಿಗೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಸೂಪರ್ ಮಾರ್ಟ್ಗಳು ನಮ್ಮ ತಾಲೂಕಿನಲ್ಲಿ ಹಲವಾರು ಹೋಬಳಿಗಳಲ್ಲಿ, ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ, ನಮ್ಮೆಲ್ಲರ ಸೃಷ್ಟಿಕರ್ತನಲ್ಲಿ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳುತ್ತೇನೆ. ಅದರ ಜೊತೆಗೆ ಇವತ್ತು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತೀನಿ, ನಮ್ಮ ತಾಲೂಕಿನಾದ್ಯಂತ. ಯಾಕಂದರೆ ಮಾಧ್ಯಮದವರು ಎಲ್ಲ ತಾಲೂಕಿಗಳು, ಎಲ್ಲ ಜನಾಂಗ ಕೂಡ ತಲುಪಿಸ್ಬೇಕು ಅಂದರೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ತುಂಬ ಅಗತ್ಯವಿದೆ ನಮಗೆ. ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತೀನಿ, MVS ಸೂಪರ್ ಮಾರ್ಟ್ ಏನಿದೆ ಈ ತಾಲೂಕಿನಾದ್ಯಂತ ಕೂಡ ಇವಾಗ ಪ್ರತಿಯೊಂದು ಮನೆಗೂ ಕೂಡ ಒಂದು ಕರಪತ್ರವನ್ನು ಪ್ರತಿಯೊಂದು ಮನೆಗೂ ಹೋಗಿದೆ. ಒಮ್ಮೆ ಭೇಟಿ ಕೊಡಬೇಕು ಸೂಪರ್ ಮಾರ್ಟ್ಗೆ ಅಂತ ಹೇಳಿಬಿಟ್ಟು ನಮ್ಮ ಸೂಪರ್ ಮಾರ್ಟ್ನ ಮಾಲೀಕರು ಎಲ್ಲ ಮನೆಗೆ ತಲುಪಿಸಿದ್ದಾರೆ. ಅದರ ಜೊತೆಗೆ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ರಕ್ಷಣಾ ವೇದಿಕೆಯ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ, ಯಾಕೆಂದರೆ ನಮ್ಮ ಮೂಡಲಬಾಗಿಲು ನಮ್ಮ ಹೆಮ್ಮೆ. ಇಂತಹ ನಮ್ಮ ತಾಲೂಕಿನ ಅವರು ನಮ್ಮ ಮಾಲೀಕರ ಊರು ಬಂದ್ಬಿಟ್ಟು ಮೇಲಗಣಿ ಒಡ್ಡಳ್ಳಿ, ಅವ್ರದ್ದು ಟೊಮಾಟೊ ಮಾರ್ಕೆಟ್ ಕೂಡ ಇದೆ. ಅಲ್ಲಿ ಕೂಡ ಸುಮಾರು ಜನಾಂಗಕ್ಕೆ ಕೆಲಸವನ್ನು ಕೊಟ್ಟು, ಇಲ್ಲಿ ಕೂಡ 25 ಜನಕ್ಕೆ ಕೆಲಸವನ್ನು ಕೊಡಬೇಕು. ಅದರ ಜೊತೆಗೆ ನಾನು ಚೆನ್ನಾಗಿರಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಸೂಪರ್ ಮಾರ್ಟ್ನ ಪ್ರಾರಂಭ ಮಾಡ್ತಿದ್ದಾರೆ ಸೋಮವಾರ, ನಾಳೆ. ಆದ್ದರಿಂದ ಎಲ್ಲರೂ ಕೂಡ ಯಾವುದು ಕೂಡ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಈ ಸೂಪರ್ ಮಾರ್ಟ್ಗೆ, MVS ಸೂಪರ್ ಮಾರ್ಟ್ಗೆ ನಾಳೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ಸದಾ ಇವರಿಗೆ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ MVS ಸೂಪರ್ ಮಾರ್ಟ್ನ ಮಾಲೀಕರು, ನಮ್ಮ ಗೌಡ್ರು, ಅವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಡಲಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಲಿ, ಇನ್ನೂ ಹಲವಾರು ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ. ಅವರ ಮಾರ್ಗದರ್ಶನದಲ್ಲಿ ಈ ಮಾರ್ಟ್ನ ಪ್ರಾರಂಭೋತ್ಸವ ಆದಮೇಲೆ 25 ಕುಟುಂಬಗಳನ್ನ ಅವರು ಕೂಡ ಪಾಲನೆ ಮಾಡ್ತಾರೆ. ಆದ್ದರಿಂದ ಈ ಸೂಪರ್ ಮಾರ್ಟ್ನ ನಾಳೆಯಿಂದ ಪ್ರಾರಂಭ ಆಗ್ತಿದೆ. ಪ್ರತಿಯೊಬ್ಬರು ಕೂಡ
ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಮ್ಮ MVS ಸೂಪರ್ ಮಾರ್ಕೆಟ್ಗೆ ಆಗಮಿಸಿ ಪ್ರಾರಂಭೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಿಯಂದ್ರು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಂತೀನಿ. ಅಂದರೆ ಈ ಹಳ್ಳಿಯಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ಹಲವಾರು ಹಳ್ಳಿಗಳಿಗೆ ಹೋಗುವಂಥ ರಸ್ತೆ ಇದು. ಪಕ್ಕದಲ್ಲಿ ನಮ್ಮ ಟೀಚರ್ಸ್ ಕಾಲೋನಿ ಇದೆ, ಮುಂದುಗಡೆ ಹೈದರಿ ನಗರ್ ಇದೆ. ಎಲ್ಲ ನಿವಾಸಿಗಳು ಪಕ್ಕದಲ್ಲಿ ಇರೋದ್ರಿಂದ ಈ ಒಂದು ನಮ್ಗೆ ಅನಾನುಕೂಲ ಆಗಿತ್ತು. ಈ ಸಂದರ್ಭದಲ್ಲಿ ಸೂಪರ್ ಮಾರ್ಟ್ ಓಪನ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದ್ರಿಂದ ಪ್ರತಿಯೊಂದು ಹಬ್ಬಕ್ಕೆ, ರಂಜಾನ್ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದ ಒಂದು ದರದಲ್ಲಿ ಎಲ್ಲದನ್ನು ಡಿಸ್ಕೌಂಟ್ ಕೊಟ್ಟಿದ್ದಾರೆ. 15 ದಿನಗಳ ಕಾಲ ಒಮ್ಮೆ ಭೇಟಿ ಕೊಟ್ಟಾಗ ಪ್ರತಿಯೊಂದು ವಸ್ತುವ ಮೇಲೆ 10%, 20%, 5% ಅನ್ನ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಟ್ಟು MVS ಸೂಪರ್ ಮಾರ್ಕೆಟ್ನ ಅದ್ದೂರಿ ಕಾರ್ಯಕ್ರಮ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನು ಹಲವಾರು ಸೂಪರ್ ಮಾರ್ಟ್ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ನಾನು 2 ಮಾತನ್ನು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಹಿದ್ ಆಗಿರ್ಬೋದು, ನಮ್ಮ ಬಾಳಜನ್ ಆಗಿರ್ಬೋದು, MIT ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ನಮ್ಮ ಭುವನ್ ಆಗಿರ್ಬೋದು, ನಮ್ಮ ಕಿಳಗಣ್ಣಿ ಜಯಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಾಲೂಕಿನ ಜನತೆಗೆ ನಾವೆಲ್ಲರೂ ಕೂಡ 3ನೇ ತಾರೀಕು 3ನೇ ತಿಂಗಳು 2025 ಸೋಮವಾರ ನಾಳೆ ಅದ್ದೂರಿಗೆ ಪ್ರಾರಂಭವಾಗಲಿದೆ. ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಆಶೀರ್ವಾದ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.